ಹೆಬ್ಬಾಳದಲ್ಲಿ ಟ್ರಾಫಿಕ್ ದಟ್ಟಣೆ ಕಡಿಮೆ ಆಯ್ತಾ? ಹೊಸ ಫ್ಲೈಓವರ್ ನಿರ್ವಹಣವಾದರೂ ಕಮ್ಮಿ ಆಗಿಲ್ಲ ಟ್ರಾಫಿಕ್ಕು. ಕೋಟಿ ಕೋಟಿ ವೆಚ್ಚದಲ್ಲಿ ಫ್ಲೈಓವರ್ ನಿರ್ಮಿಸಿದ್ದು ಯಾರಾವ ಪುರುಷಾರ್ಥಕ್ಕೆ? ಮೊನ್ನೆ ಹೆಬ್ಬಾಳದಲ್ಲಿ ಹೊಸ ಫ್ಲೈಓವರ್ಗೆ ಚಾಲನೆ ನೀಡಿದ್ದ ಸಿಎಂ. ಹೆಬ್ಬಾಳದಲ್ಲಿ ಟ್ರಾಫಿಕ್ ದಟ್ಟಣೆ ಕಡಿಮೆ ಆಯ್ತಾ? ಹೊಸ ಫ್ಲೈಓವರ್ಗೆ ಗ್ರೀನ್ ಸಿಗ್ನಲ್ ಕೊಟ್ವಿ. ಹೊಸ ಫ್ಲೈಓವರ್ಗೆ ನಿರ್ಮಾಣವಾದರೂ ಕೂಡ ಕಮ್ಮಿ ಆಗಿಲ್ಲ ಟ್ರಾಫಿಕ್. ಕೋಟಿ ಕೋಟಿ ವೆಚ್ಚದಲ್ಲಿ ಫ್ಲೈಓವರ್ ನಿರ್ಮಿಸಿದ್ದು ಯಾವ ಪುರುಷಾರ್ಥಕ್ಕೆ? ಮೊನ್ನೆ ಹೆಬ್ಬಾಳದಲ್ಲಿ ಹೊಸ ಫ್ಲೈಓವರ್ಗೆ ಚಾಲನೆ ನೀಡಿದ್ದಂತಹ ಸಿಎಂ. ಹೊಸ ಫ್ಲೈಓವರ್ ನಿರ್ಮಾಣ ಮಾಡಿದ್ರು ಎಂದಿನಂತೆ ಇದೆ ಟ್ರಾಫಿಕ್ಕು. ಯಾವ ಟ್ರಾಫಿಕ್ ದಟ್ಟಣೆಯೂ ಕೂಡ ಕಡಿಮೆ ಆಗಿಲ್ಲ. ಟ್ರಾಫಿಕ್ ದಟ್ಟಣೆ ನಿರ್ಮಾಣಕ್ಕೆ ಹೊಸ ಲೂಪ್ ಅಳವಡಿಸಿದ್ದ ಬಿಡಿಎ. KR ಪುರಂ ಕಡೆ ಮೇಕ್ರಿ ಸರ್ಕಲ್ ಕಡೆ ಬರುವ ಜನರ ಅನುಕೂಲಕ್ಕೆ ಫ್ಲೈಓವರು. ಆದರೆ ಏರ್ಪೋರ್ಟ್ ಪ್ರಯಾಣಿಕರಿಗೆ ಫ್ಲೈಓವರ್ನಿಂದ ಲಾಭನೇ ಆಗ್ತಾ ಇಲ್ಲ. ಇಂದು ಬೆಳಿಗ್ಗೆಯಿಂದ ಹೆಬ್ಬಾಳ ಫ್ಲೈಓವರ್ನಲ್ಲಿ ಎಂದಿನಂತೆ ಇದೆ ಟ್ರಾಫಿಕ್ಕು. ಸೈತಾನ್ ಟ್ರಾಫಿಕ್ ಅಂದರೆ ಹೆಬ್ಬಾಳ ಟ್ರಾಫಿಕ್. ಏರ್ಪೋರ್ಟ್ ಸರ್ವಿಸ್ ರಸ್ತೆಯಲ್ಲಿ ನೋಡಿ, ಹೆಬ್ಬಾಳದ ಫ್ಲೈಓವರ್ ಇದೆ ನೋಡಿ. ಮೆಜೆಸ್ಟಿಕ್ಕಿಗೆ ಬರೋರು, ಇನ್ನು ಆ ಕಡೆ ಏರ್ಪೋರ್ಟಿಗೆ ಹೋಗೋರು, ಸೊ ಅತ್ಯಂತ ತಿಕ್ಕಲಿ ಅಲ್ಲಿ ಹೆವಿ ಟ್ರಾಫಿಕ್ ಬ್ಲಾಕ್ ಆಗುವಂತಹ ಜಾಗ ಅದು. ಫ್ಲೈಓವರ್ ನಿರ್ಮಾಣ ಮಾಡೋದು. ಈ ನಿರ್ಮಾಣದ ಹಿಂದಿನ ಉದ್ದೇಶ ಏನು? ಅಲ್ಲಿ ಟ್ರಾಫಿಕ್ ದಟ್ಟಣೆಯನ್ನು ಕಡಿಮೆ ಮಾಡಬೇಕು, ವೈಜ್ಞಾನಿಕವಾದಂಥ ಯೋಚನೆಯಲ್ಲಿ ಫ್ಲೈಓವರ್ ನಿರ್ಮಾಣ ಅಂತ. ದಟ್ಟಣೆ ಕಡಿಮೆ ಆಗಿದೆಯಾ ಅಂತ ಕೇಳಿದ್ರೆ ಇಲ್ಲ. ಬ್ಲಾಕ್ ಕಡಿಮೆ ಆಗಿದೆಯಾ ಅಂತ ಕೇಳಿದ್ರೆ ಇಲ್ಲ. ಮತ್ತಿನ್ಯಾವ ಅರ್ಥಕ್ಕದು? ಒಂದೋ ಏರ್ಪೋರ್ಟಿಗೆ ಹೋಗುವವರಿಗೆ ಅದು ಹೆಲ್ಪ್ ಆಗಬೇಕು. ಪಾಪ ಏರ್ಪೋರ್ಟಿಗೆ ಬಿಫೋರ್ 3 hours ಮುಂಚೆನೇ ಅವರಲ್ಲಿ ರೀಚ್ ಆಗಬೇಕಲ್ಲಿ. ಅವರಿಗಾದರೂ ಹೆಲ್ಪ್ ಆಗುತ್ತಾ? ಇಲ್ಲ. ಈ ಕಡೆ ಮೆಜೆಸ್ಟಿಕ್ಕು ಯಶವಂತಪುರ ಹೋಗೋರಿಗಾದರೂ ಹೆಲ್ಪ್ ಆಗುತ್ತೆ? ಇಲ್ಲ. ಮತ್ತಿನ್ಯಾವ ಅರ್ಥಕ್ಕೆ? ಸಾಮಾನ್ಯವಾದ ಒಂದು ರೋಡು, ಒಂದು ಫ್ಲೈಓವರು, ಒಂದು ಸೇತುವೆನ ಹೆಂಗೆ ಉದ್ಘಾಟನೆ ಮಾಡಿದ್ರು ಹಾಗೆ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೋಬೇಕಿತ್ತು. ನೀವು ಹೇಳಿದ್ದೇನು? ಹೆಬ್ಬಾಳದಲ್ಲಿ ವಾಹನ ದಟ್ಟಣೆ ಜಾಸ್ತಿ ಆಗಿದೆ, ಅದರ ಕಂಟ್ರೋಲಿಗೆ ಈ ತರಹದೊಂದು ನಿರ್ಧಾರ. ಎಲ್ಲಾಯಿತು ಕಂಟ್ರೋಲು? ಹೊಸ ಫ್ಲೈಓವರ್ ನಿರ್ಮಾಣವಾದರೂ ಕೂಡ ಕಮ್ಮಿ ಆಗಿಲ್ಲ ವಾಹನ ದಟ್ಟಣೆ. ಹೊಸ ಫ್ಲೈಓವರ್ ನಿರ್ಮಾಣ ಯಾರಿಗೆ ಲಾಭ? ಟ್ರಾಫಿಕ್ ದಟ್ಟಣೆ ನಿರ್ಮಾಣಕ್ಕೆ ಹೊಸ ಲೂಪ್ ಅಳವಡಿಸಿದ್ದ ಬಿಡಿಎ. KR ಪುರಂ ಕಡೆ ಮೇಕ್ರಿ ಸರ್ಕಲ್ ಕಡೆ ಬರುವಂತಹ ಜನರ ಅನುಕೂಲಕ್ಕೆ ಫ್ಲೈಓವರ್. ಆದರೆ ಏರ್ಪೋರ್ಟ್ ಪ್ರಯಾಣಿಕರಿಗೆ ಫ್ಲೈಓವರ್ನಿಂದ ಯಾವುದೇ ತರಹದ ತೆರನಾದ ಲಾಭಗಳೇ ಆಗ್ತಿಲ್ಲ. ಏರ್ಪೋರ್ಟ್ ಸರ್ವಿಸ್ ರಸ್ತೆಯಲ್ಲೂ ಕೂಡ ಟ್ರಾಫಿಕ್, ಏರ್ಪೋರ್ಟ್ ರಸ್ತೆಯಲ್ಲೂ ಕೂಡ ಟ್ರಾಫಿಕ್. ಕೋಟಿ ಕೋಟಿ ಹಣ ಖರ್ಚು ಮಾಡಿದರೂ ಹೆಬ್ಬಾಳದಲ್ಲಿ ಕಂಟ್ರೋಲ್ ಆಗಿಲ್ಲ ಟ್ರಾಫಿಕ್. ಒಟ್ಟಾರೆ ನಿಜಕ್ಕೂ ಯಾರ ಪ್ರಯೋಜನಕ್ಕೂ ಬರದೇ ಹೋಯಿತು ಹೆಬ್ಬಾಳದ ಫ್ಲೈಓವರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.